ನೆನ್ನೆ ITBP ಕ್ಯಾಂಪಸ್ ಹತ್ರ ನೈಟು ಒಬ್ಬ ಫ್ರೆಂಡ್ ಪರಿಚಯ ಆದ. ಅವನು ಮಹಾರಾಷ್ಟ್ರದವರು, ಅವರು ಋಷಿಕೇಶವ್ ಅಂತೇಳಿ. ಇವಾಗ ಎಲ್ಲರೂ ITBP ಕ್ಯಾಂಪಸ್ಸಲ್ಲಿ ಮುಗಿಸ್ಕೊಂಡು ತಿಂಡಿ ಮಾಡ್ತಾಯಿದ್ದೀವಿ. ಆಗ ಟಿಕೆಟ್ ಇಶ್ಯೂ ಮಾಡ್ದೋ ರಾಮೇಶ್ವರಂಗೆ 3 ದಿನ ಚಾರ್ಜ್ ಕೊಡೋದು ಬರೋ ಕೆಳಗಡೆ ಬಿಟ್ಟು 3 ಜನಕ್ಕೆ 165 ರೂಪಾಯಿ, 55 ರಂಗೆ ಬೀಳ್ತದೆ. ನಮ್ಮ ಫ್ರೆಂಡ್ ಏನೋ ಹೇಳ್ತಾವ್ನು ಕೇಳಿಸ್ಕೊಳ್ಳಿ ನಮ್ಮ ಅಣ್ಣನಿಗೆ. ಸಾಕಾಗಿ ಕೂತ್ಕೋದವನು. ಸೋಂಬೇರಿ ಆಗಿದ್ದಿಲ್ಲ ಅಂತ ಬೈತಾ ಇರೋದು. ಯಾವಾಗ ನೋಡಿದ್ರು ಡಲ್ಲಾಗಿರ್ತಿದ್ದಿಲ್ಲ ಅಂತ, ಯಾವಾಗ ನೋಡಿದ್ರು ಸುಸ್ತು ಅಂತ ಇರ್ತಾನೆ ಅವನು. ರಾಮನಾಥಪುರಕ್ಕೆ ಬಂದಿದ್ದೀವಿ. ಯಾಕೆಂದರೆ ರಾಮೇಶ್ವರಂಗೆ ಡೈರೆಕ್ಟ್ ಹೋಗ್ತಿದ್ದೋ, ಅಲ್ಲಿ ಟ್ರೈನ್ದು ಬೀಚ್ ಮೇಲೆ ಹೋಗೋದ್ರಿಂದ ಟ್ರೈನು ವರ್ಕಿಂಗ್ ನಡೀತಿದೆ ಬ್ರಿಡ್ಜ್ ಮೇಲೆ. ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಇವಾಗ ನಾವು ಇಲ್ಲಿಂದ ರಾಮನಾಥಪುರಮಿಂದ ಸುಮಾರು ಒಂದು 60 ಕಿಲೋಮೀಟ್ರ್ ದೂರ ಇದೆ. ಅಲ್ಲಿಗೆ ಬಸ್ಸಲ್ಲಿ ಹೋಗಬೇಕು. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬ್ರಿಡ್ಜ್ ಮೇಲೆ ಹೋಗ್ತದೆ, ಬಟ್ ಅದೇ ರೈಲ್ವೆ ಟ್ರ್ಯಾಕು ವರ್ಕಿಂಗಲ್ಲಿ ನಡೀತಾ ಇದೆ. ಹಾಯ್ ಬಲ ಈಗ ರಾಮೇಶ್ವರಂಗೆ ಒಂದು 4 ಗಂಟೆಗೆಲ್ಲ ರೀಚ್ ಆಗ್ತೀವಿ. 1 ಅವರ್ ಜರ್ನಿ ಇದೆ. ಅಲ್ಲಿಗೆ ಹೋದ್ಮೇಲೆ ರಾಮೇಶ್ವರಮಲ್ಲಿ ದೇವಸ್ಥಾನ ನೋಡಿಕೊಂಡು ಧನುಷ್ಕೋಡಿ ನೋಡಿಕೊಂಡು ಆಗಬೇಕು ಮತ್ತೆ ಮಧುರೈಗೆ. ನಾನು ಖುಷಿ ಇದೆ ಬ್ರಿಡ್ಜ್ ಮೇಲೆ ಹೋಗ್ಬೋದು ರೈಲ್ವೆ ಟ್ರ್ಯಾಕ್ ಮೇಲೆ ಅಂತ, ಆದರೆ ಆಗಲ್ಲ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡೋಕ್ಕಾಗಲ್ಲ ಅಷ್ಟು. ಓಕೆ ನೋಡಿ, ರಾಮನಾಥಪುರಂ ರೈಲ್ವೆ ಸ್ಟೇಷನ್ 3 ಗಂಟೆಗೆ ರೀಚ್ ಆಗಿದ್ದೀವಿ. ಟ್ರೈನು ನಮ್ಮನ್ನ ಇಳಿಸ್ಬಿಟ್ಟು ಪಕ್ಕದಲ್ಲೇ ನಿಂತಿದೆ. ಖುಷಿ ವಿಚಾರ ಏನಂದರೆ ತಮಿಳ್ನಾಡಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಸಿಟಿ ಬಸ್ ಇರುತ್ತೆ ನೋಡಿ. ಇದು ರೈಲ್ವೆ ಸ್ಟೇಷನ್ನು, ಅದ್ರ ಮುಂದೆನೇ ಸಿಟಿ ಬಸ್ ಸ್ಟ್ಯಾಂಡ್ ಇದೆ. ಅಯ್ಯಮ್ಮ, ಇವಾಗ ಸಿಟಿ ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದೀವಿ. ಇವಾಗ ಎಕ್ಸಿಟ್ ಆಗ್ತಾ ಇರೋದು ಅಲ್ಲಿ ಆಪೋಸಿಟೇ ಇದೆ बस स्टैंड. नहीं है, इधर चलेगा रामेश्वरम. ನೋಡಿ ಅಲ್ಲಿ ಕಾಣಿಸ್ತಿದೆಯಾ? देखना वाला वीडियो करते ಇವೆಲ್ಲ ಗೌರ್ಮೆಂಟ್ ಬಸ್ಗಳು, ತಮಿಳ್ನಾಡಿನ ಗೌರ್ಮೆಂಟ್ ಬಸ್ಗಳಾಗಲ್ಲ. ಇವಾಗಲೂ ಚಿಕ್ಕ ಮಕ್ಕಳ ಥರ ಕಿಟಕಿ ಸಿಗಬೇಕು ಅಂದ್ಬಿಟ್ಟು ಜಾಗ ಮಾಡ್ಕೊಂಡು ಕೂತವ್ರೆ. ನಾವು ಚಿಕ್ಕದಾಗ ಮಾತಾಡ್ತೀವಲ್ಲ, ಈಗಲೂ ಕಿಟಕಿ ಸೀಟ್ ಬೇಕು ಅಂದ್ಕೊಂಡು ಓಡಾಡ್ಕೊಂಡು ಬಂದಿರೋದು. ಬಸ್ ಟಿಕೆಟ್ ಗೊತ್ತಿಲ್ಲ, 60 ಕಿಲೋಮೀಟ್ರ್ ಇವಾಗ ಜರ್ನಿ ಮಾಡಬೇಕು. ಹೋಗ್ತೇವೆ ಹೋಗಿ. ನನ್ನ ಫ್ರೆಂಡ್ ಇವಾಗ ಇಲ್ಲಿ ಕೂತಿದ್ದಲ್ಲ, ಕಿಟಕಿ ಬಗ್ಗೆ ಕೂತ್ಬೇಕು ಅಂತ ಅದಾಡ್ತಿದ್ದ. ಅವನ್ನ ಇವಾಗ ಮುಂದಕ್ಕೆ ಕಳಿಸಿದ್ದೀನಿ, ಯಾಕೆಂದ್ರೆ ಅವ್ನು ಸಿಟಿ ನೋಡ್ಬೇಕಂತೆ. ಇವಾಗ ಮುಂದಕ್ಕೆ ಹೋಗಿದ್ದೆ ನಾನು, ಈ ಅಲ್ಲಿ ಹೊಡೆದಾಡ್ಕೊಂಡು ಹೋಗಿದ್ದಾನೆ ಇವಾಗ. ನೋಡಿ ಏನು ಇದೇ ಪಂಬನ್ ಬ್ರಿಡ್ಜ್. ಇದು ರಾಮೇಶ್ವರಂ ಟು ರಾಮನಾಥಪುರಂ ತನಕ ಇರೋದು. ಈ ಬ್ರಿಡ್ಜು ಇವಾಗ ಹೊಸದಾಗಿ ಮಾಡ್ತಿದ್ದಾರೆ. ಫಸ್ಟ್ ಇದು ಈ ಕಡೆ ಕಾಣಿಸ್ತಿರೋ ಅಂಥ ಬ್ರಿಡ್ಜು. ಇದು ಟೋಟಲಿ 2 ಕಿಲೋಮೀಟ್ರ್ ಇದೆ. ಇದು ಕೂಡ ಇಂಡಿಯಾದ ಲಾರ್ಜೆಸ್ಟ್ ರೈಲ್ವೆ ಬ್ರಿಡ್ಜಲ್ಲಿ ಇದು ಕೂಡ ಒಂದು. ಇಲ್ಲಿ ಕಾಣಿಸ್ತಿರೋ ಅಂಥದ್ದು ಅದು ಹಡಗೆ ಏನಾರು ಬಂದರೆ ಅದು ಬ್ರಿಡ್ಜು ಓಪನ್ ಆಗುತ್ತೆ. ತುಂಬ ಚೆನ್ನಾಗೈತೆ, ಅದನ್ನು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಆದರೆ ಇವಾಗ ಅದು ರಿಪೇರಿ ಮಾಡ್ತಿರೋದ್ರಿಂದ, ಹೊಸ್ದಾಗಿ ಕಟ್ತಾ ಇರೋದ್ರಿಂದ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಲಾಸ್ಟು ರಾಮನಾಥಪುರಂಗೆ ಲಾಸ್ಟ್ ಆಗುತ್ತೆ ರೈಲ್ವೆಗಳು, ಅಲ್ಲಿಂದ ರಿಟರ್ನ್ ಹೋಗ್ತವೆ. ಇವಾಗ ನಾವು ರಾಮೇಶ್ವರಕ್ಕೆ ಬಂದಿದ್ವಿ. ರಾಮೇಶ್ವರ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ವಿ. ಇವಾಗ ರಾಮೇಶ್ವರ ಟೆಂಪಲ್ಗೆ ಹೋಗ್ಬೇಕು ಅಂದರೆ ಬಸ್ ಇಲ್ಲಿ ಪಕ್ಕದಲ್ಲಿ ಬರೋದಂತೆ, ವೆಯ್ಟ್ ಮಾಡಬೇಕು. ನೋಡೋಣ, ಇವಾಗ ಕಾಯ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ ಹತ್ರ. ಜನ ಎಲ್ಲ ಟೆಂಪಲ್ಗೆ ಹೋಗಿ ನಿಂತಿರೋದು. ಇದು ರಾಮೇಶ್ವರ ಬಸ್ ಸ್ಟ್ಯಾಂಡ್. ಇದು ದೊಡ್ಡ ಕೈನಾ ಜಾಯ್ಗೆನಾ
23 ಕಿಲೋಮೀಟ್ರು. ರಾಮೇಶ್ವರಂ ಬಸ್ ಸ್ಟ್ಯಾಂಡ್ ಎಲ್ಲ ಇರ್ತದೆ ಇದರ ಜಾಗ. ನಾವು ಟ್ರಿಪ್ಪಿಗೆ ಬಂದಾಗ ಈ ಥರ ಫ್ರೆಂಡ್ಸ್ ಜೊತೆ ಬಂದರೆ ಅದರಲ್ಲಿರೋ ಎಂಜಾಯ್ಮೆಂಟೇ ಬೇರೆ. ಅದು ಎಂಜಾಯ್ಮೆಂಟ್ ಜೊತೆಗೆ ನಮಗೊಂದು ಎಕ್ಸ್ಪೀರಿಯೆನ್ಸು ಕೂಡ ಚೆನ್ನಾಗಿರುತ್ತೆ. ಅದಂತೂ ಸಕ್ಕತ್ತಾಗಿರ್ತದೆ. ಏಕೆಂದರೆ ಎಲ್ಲರೂ ತಲಾಟೆ ಮಾಡಿಕೊಂಡು ಆಟಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಎಲ್ಲನೂ ನೋಡಿಕೊಂಡು ಹೋಗ್ಬೋದು. ನೀವು ಈ ಥರ ಬನ್ನಿ, ಹೋಗಿ. ರಾಮೇಶ್ವರಂ ಟೆಂಪಲ್ನ ಎಂಟ್ರೆನ್ಸ್ ಇದು ಅಷ್ಟೇ. ಪಶ್ಚಿಮ ಸೈಡಲ್ಲಿರೋಂಥ ಗೋಪುರ ಇದು. ಸ್ಲಿಪ್ಪರ್ ಸ್ಟ್ಯಾಂಡ್ ಇಲ್ದೇ ಇಲ್ಲಿ ಯಾವುದೋ ಒಂದು ಅಂಗಡಿಗೆ ಬಿಡ್ತಾಯಿದ್ದೀವಿ. ಮನೇಲಿ ಇಲ್ಲೇ ಕಾಣಿಸ್ತಿದೆಯಲ್ಲ, ಅದೇ ನಮ್ಮ ಸ್ಲಿಪ್ಪರ್ ಇಟ್ಟಿರೋದು. ಒಂದು ಜೊತೆಗೆ 5 ರೂಪಾಯಿ ಮತ್ತು ಬ್ಯಾಗ್ 50 ರೂಪಾಯಿ ತೊಗೊಂಡ್ರು ನಾಗಿಂದು ಮತ್ತು ಸ್ಲಿಪ್ಪರ್ನ ಸೇರಿಸಿ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಮೊಬೈಲ್ ಯೂಸ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ. ಚಲೋ ಚಲೋ ಚಲೋ. ಇವಾಗ ರಾಮೇಶ್ವರಂನ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಒಳಗಡೆ ಮೊಬೈಲೆಲ್ಲ ಇಲ್ಲೋ ಗೊತ್ತಿಲ್ಲ. ಅಂದರೆ ಒಳಗಡೆ ಎಂಟ್ರಿ ಆಗಿದ್ದೀವಿ, ಇನ್ನೂ ದೇವಸ್ಥಾನದಲ್ಲ ಎಂಟ್ರಿ ಆಗಿಲ್ಲ. ಹೋಗ್ತಾ ಇದ್ದೀನಿ ಇವಾಗ ಒಳಗಡೆ. ಇಲ್ಲೇ ಮತ್ತೆ ನಾವದೇನು ಏನು 108 ಕೊಳದಲ್ಲಿ 108 ಕೊಳವೆ ಇಲ್ಲಿ ಗೊತ್ತು. ಆ ಕೊಳದಲ್ಲಿ ನೀರು 110 ರೂಪಾಯಿ. ಯಾವ ಥರ ಆ ಕಡೆ ಬರೋಕ್ಕಾಗತ್ತೆ ಮೊದಲು ಹುಡುಕಲ್ಲಿ ಉಡುಪಿ ತುಂಬ ಚೆನ್ನಾಗಿದೆ. ಆಲ್ಟ್ರೇಷನ್ ಕರೋ ಬೈ ತುಂಬ ಚೆನ್ನಾಗೈತೆ ಮಾತ್ರ. ಇವಾಗ ಆಲ್ಟ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾಲ್ಕು ದಿಕ್ಕೆಲ್ಲೂ ಒಂದೇ ಥರ ಆಲ್ಟ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು ಇವಾಗ. ಬರ ಇಲ್ಲೇಕಂತೆ ಓಯ್ ಅದು ಮೇರೆ ದೋಸ್ತ್. ಗೊತ್ತಿಲ್ಲ ಒಳಗಡೆ ಅಲೋ ಮಾಡ್ತಾರಿಲ್ಲ ಅಂತ. ಆಲ್ಮೋಸ್ಟ್ ಎಂಟ್ರಿ ಆಗಿದೆ ಒಳಗಡೆ. ಅದೇ ದೇವಸ್ಥಾನ ನೋಡೋಕ್ಕೆ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಾ ಸೂಪರ್ ಆಗೈತೆ. ಇಲ್ಲಿ ಮಾತ್ರ ಸಕ್ಕತ್ತಾಗೈತೆ. ತೋರಿಸ್ಲೇಬೇಕು ಇದನ್ನು. ನೋಡಿ ಹೇಗೆ ಕಾಣಿಸ್ತೈತೆ ಅಂತ. ಅದು ಎಷ್ಟು ದೂರದಲ್ಲೈತೆ. ಅದು ಒಂದು ಬೀದಿ ಥರ ಕಾಣಿಸ್ತಿಲ್ಲ ನಮಗೆ. ಅದು ನಮ್ಮಲ್ಲಿ ಬೀದಿ ಅಂತೀವಲ್ಲ, ಏರಿಯಾ ಆ ಥರ ಕಾಣಿಸ್ತೈತೆ ಅಲ್ಲ. ಇದು ರಾಮಸ್ವಾಮಿ ಟೆಂಪಲ್ನ ನೀಲಿ ನಕ್ಷೆ. ಹೊರಡೆಯಿಂದ ನೋಡೋಕ್ಕೆ ನಮಗೇನು ಕಾಣಿಸಲ್ಲ. ಈ ನೀಲಿ ನಕ್ಷೆಲಿ ನೋಡಿ ಆ ಟೆಂಪಲ್ಲು ದೇವಸ್ಥಾನ ಯಾವ ರೀತಿ ಇದೆ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದರೆ ನಾವು ಒಳಗಡೆ ಹೋದರೆ ಇದು ನಮಗೆ ಈ ರೀತಿ ಕಾಣಿಸೋಲ್ಲ. ಇಲ್ಲ ಡ್ರೋನಲ್ಲಿ ನೋಡಬೇಕು, ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ ನೀಲಿ ನಕ್ಷೆಗಿಂತ. ಯಾವಾಗ ಯಾರು ಬೈತಾರೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಮೊಬೈಲಲ್ಲಿ ಫೋಟೋ ವಿಡಿಯೋ ತೆಗಿತಿರೋದು ಯಾರು ತೆಗಿತೀರೋ, ನಾವು ಮಾತ್ರ ತೆಗಿತಿರೋದು. ಎಲ್ಲ ಅಲ್ಲಲ್ಲೇ ಮೊಬೈಲ್ ಶಾಪಲ್ಲಿ ಬಿಟ್ಟು ಬಂದಿದ್ದಾರೆ ಅಲ್ಲಿ ಮೊಬೈಲ್ ಇದಕ್ಕೆ. ನಾವೇನು ಕೊಟ್ಟಿಲ್ಲ, ಬ್ಯಾಗಿಗೆಲ್ಲ ತಗೊಂಡು ಬರ್ತಾ ಇದ್ದೀವಿ ಒಳಗಡೆ. ಮತ್ತು ಇಲ್ಲಿರೋ ಪಿಲ್ಲರ್ಗಳು ಸೇಮ್ ಎಲ್ಲ ಒಂದೇ ಸೈಜಲ್ಲಿವೆ. ಸ್ವಲ್ಪನೂ ಏರುಪೇರಿಲ್ಲ. ನೋಡಿ ನಿಮಗೆಲ್ಲಾದ್ರೂ ಏರುಪೇರು ಕಾಣಿಸ್ತಾ ಇದೆ ಅಂತ. ಹೆಂಗೆ ಕೆತ್ತನೆ ಮಾಡಿರ್ಬೇಕು ಆವಾಗ ರಾಜನ ಕಾಲದಲ್ಲಿ. ಈ ಥರ ಕೆತ್ತಲು ಸ್ವಲ್ಪ ಕಷ್ಟನೇ. ಒಂದೇ ಲೆವೆಲ್ಗೆ ಯಾವ ಸ್ಕೇಲ್ ಮಟ್ಟ ತೂಕ ಮಟ್ಟ ಎಂಥದ್ದು ಇರಲಿಲ್ಲ. ಇವಾಗ ನೋಡಿ, ಇವಾಗ ಒಂದು ದೇವಸ್ಥಾನ ಎಂಟ್ರಿ ಆಗ್ತಾ ಇದ್ದೀವಿ. ಯಾವ ನಾನು ಇಲ್ಲ ಸಭಾಪತಿ ಶಿವಗಾಮ್ ಸುಂದರಿ ಟೆಂಪಲ್ ಒಳಗಡೆ ಹೋಗ್ತೀವಿ. ಇವಾಗ ಈ ದೇವಸ್ಥಾನದ ತುಂಬ ಮುಖ್ಯವಾದ ದೇವಾಲಯದ ಎಂಟ್ರಿ ಇದು. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಮೊಬೈಲ್ ಯೂಸ್ ಮಾಡೋಂಗಿಲ್ಲ, ನಾವೇನಾದರೂ ಕದ್ದು ಮಾಡಬೇಕಷ್ಟೆ. ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ಹೊರಗಡೆ ಬಂದು ತುಂಬ ಚೆನ್ನಾಗಿತ್ತು. ಹೆವಿ ರಶ್ಶು, ಸಕ್ಕತ್ತಾಗಿತ್ತು ಮಾತ್ರ ದೇವಸ್ಥಾನ. ನೀವು ಬಂದು ನೋಡ್ಕೊಂಡೋಗಿ. ನಾವಿವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ನೋಡಿಕೊಂಡು ಹೊರಗಡೆ ಬಂದು ಇವಾಗ ನಾವು ಧನುಷ್ಕೋಡಿಗೆ ಹೋಗಬೇಕು. ಆದರೆ ಧನುಷ್ಕೋಡಿಗೆ ಇಲ್ಲಿ ಯಾವ ಬಸ್ಸು ಸಿಗಲ್ಲ. ಆಟೋ ಕೇಳಿದ್ರೆ 500 ರೂಪಾಯಿ ಹೇಳ್ತಾರೆ 3 ಜನಕ್ಕೆ, 20 ಕಿಲೋಮೀಟ್ರಿಗೆ. ನೋಡೋಣ, ಇವಾಗ ಇಲ್ಲಿ ಮುಂದೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೇ ವಿಚಾರಿಸಿ ನೋಡ್ತೀವಿ. ನೋಡೋಣ ಇಲ್ಲಂತ ವಿಚಾರಿಸ್ತೀವಿ.
ಧನುಷ್ಕೋಡಿಗೆ ವೇಟ್ ಮಾಡ್ತಿದ್ದೋ. ಇಲ್ಲಿ ಕೇಳಿದೋ ವೆಹಿಕಲ್ನ, ಆಟೋ ಮತ್ತು ಎಲ್ಲೋ ಬೋರ್ಡ್ ಗಾಡಿಗಳು ಈಗ 5 ಗಂಟೆಗೆಲ್ಲ ಕ್ಲೋಸ್ ಆಗ್ತಾವಂತೆ. ಇವಾಗ ಲಾಸ್ಟ್ ಒಂದು ಬಸ್ ಇದೆ, ಆ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ನಮಗೆ ಬೇಜಾರಾಗ್ತಿರೋದು ಒಂದೇ, ಎಲ್ಲಿ ಇದು ಧನುಷ್ಕೋಡಿ ನೋಡ್ದಂಗೆ ಹೊಂಟೋಗ್ಬಿಡ್ತೀನಿ ಅನ್ನೋ ಬೇಜಾರು. ನೋಡೋಣ, ಬಸ್ ಕಾದ್ ನೋಡೋಣ. ಧನುಷ್ಕೋಡಿ ಗಂಟ ಹೋಗಿ ಅದೊಂದು ಪ್ಲೇಸ್ ನೋಡ್ಬಿಟ್ರೆ ನನಗೆ ಖುಷಿ ಆಗೋಯ್ತು. ಇಲ್ಲಿ ಬಂದಿತ್ತು ವೆಯ್ಟ್ ಮಾಡಿ ನೋಡ್ಬೇಕು. ಇವಾಗ ಬಸ್ಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಏನೇನೇನು ಧನುಷ್ಕೋಡಿ ಆಲ್ಮೋಸ್ಟ್ 5 ಗಂಟೆಗೆಲ್ಲ ಕ್ಲೋಸ್ ಆಗುತ್ತಂತೆ. ಇವಾಗ ಕರೆಕ್ಟಾಗಿ 5:15 ಆಗೈತೆ ಟೈಮ್ ಇತ್ತು. ನಾನು ದೇವಸ್ಥಾನ ಹೋಗ್ತಾನೆ ಡೈರೆಕ್ಟು ಬಂದಾಗಲೇ ಧನುಷ್ಕೋಡಿಗೆ ಹೋಗಿದ್ರೆ ನೋಡ್ಕೊಂಡು ಬರ್ಬೋದಿತ್ತು. ನಾವು ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ದೇವಸ್ಥಾನ ಒಳಗಡೆ ಹೋದೋ, ಆದರೆ ಧನುಷ್ಕೋಡಿ ಕ್ಲೋಸ್ ಆಗೋದು 5 ಗಂಟೆಗೆ. ಬೇಜಾರಾಗ್ತದೆ, ಏನು ಮಾಡೋಕೆ ಅಂತ ಗೊತ್ತಿಲ್ಲ. ಕೂತಿದ್ದೀವಿ, ನನಗೆ ಖುಷಿ ಮಾಡಬೇಕು ಅಂತ ಗೊತ್ತಿಲ್ಲ. ನೋಡೋಣ. ನನ್ನ ಫ್ರೆಂಡ್ ಬೇರೆ ಸುಮ್ಮನೆ ಬಿಸಿಯಾಗಿ ಹೋಗ್ಬಿಟ್ಟಾನೆ ಅವನಂತೂ. ಇಷ್ಟು ದೂರ ಬಂದಿದ್ದು ನಾವು ರಾಮೇಶ್ವರಂ ನೋಡೋಕ್ಕಿಂತ ಹೆಚ್ಚಾಗಿ, ಟೆಂಪಲ್ ನೋಡೋಕ್ಕಿಂತ ಹೆಚ್ಚಾಗಿ ನಾವು ಬಂದಿದ್ದು ಧನುಷ್ಕೋಡಿ ನೋಡೋಣ ಅಂತಲೇ ಬಂದಿದ್ದು. ಆದರೆ ನೋಡಿ, ನನ್ನ ಫ್ರೆಂಡ್ಗೆ ಕ್ಯಾನ್ಸಲ್ ಆಗಿರೋದಕ್ಕೆ ಖುಷಿಯಾಗಿ ಕುಣಿತಾನೆ. ಕ್ಯಾನ್ಸಲ್ ಆಯ್ತಲ್ಲ ಅನ್ನೋ ಬೇಜಾರಿಗೆ, ಕ್ಯಾನ್ಸಲ್ ಆಯ್ತು ಅನ್ನೋ ಖುಷಿಗೆಲ್ಲ ಕುಣಿತಿರೋದು, ಕ್ಯಾನ್ಸಲ್ ಆಯ್ತಲ್ಲ ಅನ್ನೋ ಬೇಜಾರು ಕುಣಿತಿರೋದು ಅವನು. ಏನು ಮಾಡ್ತೀರಾ, ನಮಗೆ ಗೊತ್ತಿಲ್ಲದೆ ಒಂದು ತಪ್ಪು ಮಾಡ್ಕೊಂಬಿಟ್ಟಿದ್ವಿ ನಾವು. 5 ಗಂಟೆಗೆ ಕ್ಲೋಸ್ ಆಗುತ್ತಂತೆ ಧನುಷ್ಕೋಡಿ. ನಮ್ಗೆ ಗೊತ್ತಿಲ್ಲ ಟೈಮಿಂಗ್ಸು. ಇನ್ನು ಅಣ್ಣ ಬೇರೆ 4 ಸರಿ ಬಂದಿದ್ದೀನಿ ಅಂತಾನೆ. ಒಂದು ಸರಿನಾದ್ರು ಹೇಳಿಲ್ಲ ಅವನು ಕ್ಲೋಸ್ ಆಗ್ತದೆ ಅಂತ. ಅವನಿಗೆ ಗೊತ್ತಿಲ್ಲ. ಒಳ್ಳೆ ಗಾಳಿ ಬೀಸ್ತೈತೆ, ಆದರೆ ಮನಸ್ಸಿಗೆ ತುಂಬ ಬೇಜಾರಾಗ್ತೈತೆ. ಇಷ್ಟು ದೂರ ಬಂದು ನಾನು ಧನುಷ್ಕೋಡಿ ನೋಡೋಕ್ಕಾಗಿಲ್ಲ ಅನ್ನೋದೇ ಬೇಜಾರು ನನಗೆ. ಹಾಗಾಗಿ ಯಾವ ಆಟೋ ಗಿಟ್ಟ ಏನು ಬೇಡ ಅಂದ್ಬಿಟ್ಟು ಇವಾಗ ಅಬ್ದುಲ್ ಕಲಾಂ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡೋಣ, ಅಬ್ದುಲ್ ಕಲಾಂ ಅವ್ರ ಮನೆಯನ್ನಾರು ನೋಡ್ಕೊಂಬರೋಣ ಅಂತ. ನಾನು ಅವ್ರನ್ನಂತೂ ನೋಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಅವ್ರ ಮನೆಯನ್ನಾರು ನೋಡ್ಕೊಂಡು ಬರೋಣ ಕೊನೆಗೆ. ನನಗೆ ನೆಕ್ಸ್ಟ್ ಟೈಮ್ ಬಂದಾಗ ನೋಡಬೇಕು ಮೇ ಬಿ ಧನುಷ್ಕೋಡಿನ ಮಿಸ್ ಮಾಡ್ದಂಗೆ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ರೋಡಲ್ಲಿ. ಬಜ್ಜಿ ತಿಂತಾಯಿದ್ದೀವಿ. ಊಟ ಅಂತೂ ಸಿಗ್ತಿಲ್ಲ, ಹೊಟ್ಟೆ ಹಸಿತೈತೆ. ಧನುಷ್ಕೋಡಿ ನೋಡಿದ್ರೆ ನನಗೆ ಹೊಟ್ಟೆ ಹಸಿತಿರ್ಲಿಲ್ಲ. ಧನುಷ್ಕೋಡಿ ನೋಡಿದ್ವಲ್ಲ, ತುಂಬ ಹೊಟ್ಟೆ ಹಸಿ ಸ್ಟಾರ್ಟ್ ಆಗ್ಬಿಡ್ತು. ಊಟ ಎಲ್ಲೂ ಸಿಗ್ತಿಲ್ಲ, ಬಜ್ಜಿ ತಿಂತಾಯಿದ್ದೀನಿ. ಅದಕ್ಕೆ